ರಾಜ್ಯ ಮೀನುಗಾರಿಕೆ ಇಲಾಖೆಯಿಂದ ಬೆಂಗಳೂರಿನ ಪಶು ವೈದ್ಯಕೀಯ ಮಹಾವಿದ್ಯಾಲಯ ಆವರಣದಲ್ಲಿ ಹಮ್ಮಿಕೊಂಡ ವಿಶ್ವ ಮೀನುಗಾರಿಕೆ ದಿನಾಚರಣೆ ಅಂಗವಾಗಿ ಏರ್ಪಡಿಸಲಾದ ಮತ್ಸ್ಯ ಮೇಳಕ್ಕೆ ಅದ್ಧೂರಿ ಚಾಲನೆ ದೊರೆತಿದೆ. ಸಿಎಂ ಸಿದ್ದರಾಮಯ್ಯ ಅವರು ಮತ್ಸ್ಯ ಮೇಳ ಉದ್ಘಾಟಿಸಿ ವಿವಿಧ ಜಾತಿಯ ಮೀನುಗಳನ್ನು ವೀಕ್ಷಿಸಿ ಖುಷಿಪಟ್ಟರು. ಹೌದು, ಕಳೆದ ವರ್ಷ ಮೀನುಗಾರಿಕೆ ಇಲಾಖೆಯ ಸಚಿವರಾದ ಮಂಕಾಳು ವೈದ್ಯರ ತವರು ಕ್ಷೇತ್ರವಾದ ಮುರುಡೇಶ್ವರದಲ್ಲಿ ಮತ್ಸ್ಯ ಮೇಳ ಅದ್ದೂರಿಯಾಗಿ ನಡೆದಿತ್ತು. ಈ ವರ್ಷ ಬೆಂಗಳೂರಿನಲ್ಲಿ ಆಯೋಜನೆಗೊಂಡ ಮತ್ಸ್ಯ ಮೇಳಕ್ಕೆ ಸಿಎಂ ಸಿದ್ದರಾಮಯ್ಯನವರು ಚಾಲನೆ ನೀಡಿದರು. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉಪಸ್ಥಿತರಿದ್ದು, ಮೀನುಗಾರಿಕೆ ಇಲಾಖೆ ಸಚಿವ ಮಂಕಾಳು ಎಸ್ ವೈದ್ಯ ಅಧ್ಯಕ್ಷತೆ ವಹಿಸಿದ್ರು. ಮೀನುಗಾರರಿಗೆ ಈಗಾಗಲೇ ಸರ್ಕಾರದಿಂದ ನೀಡಲಾದ ಸೌಲಭ್ಯಗಳ ಬಗ್ಗೆ ವಿವರಿಸಿದ ಸಿಎಂ ಮತ್ತು ಸಚಿವರು ಇನ್ನಷ್ಟು ಯೋಜನೆಯನ್ನು ರಾಜ್ಯ ಸರ್ಕಾರ ನೀಡುವ ಭರವಸೆ ನೀಡಿದರು. ಮೀನು ಉತ್ಪಾದನೆಯಲ್ಲಿ ರಾಜ್ಯ 5 ವರ್ಷದಲ್ಲಿ 49,91,381 ಮೆಟ್ರಿಕ್ ಟನ್ ಮೀನು ಉತ್ಪಾದಿಸಿದ್ದು ದೇಶದಲ್ಲಿ 3ನೇ ಸ್ಥಾನವನ್ನು ಹೊಂದಿದೆ. ರಾಜ್ಯದಲ್ಲಿ 9.84 ಲಕ್ಷ ಮೀನುಗಾರರಾಗಿ ಗುರುತಿಸಿಕೊಂಡಿದ್ದು, ಅದರಲ್ಲಿ 3.1 ಲಕ್ಷ ಎಂದು ಪ್ರಸ್ತುತ ಮೀನುಗಾರಿಕೆಯಲ್ಲಿ ತೊಡಗಿಕೊಂಡಿದ್ದಾರೆ. ಮೀನು ಉತ್ಪಾದನೆಯಲ್ಲಿ ರಾಜ್ಯ ಕಳೆದ 5 ವರ್ಷದಲ್ಲಿ 56,182.26 ಕೋಟಿ ರೂಪಾಯಿಗಳ ಮೌಲ್ಯದ 49,91,381 ಮೆಟ್ರಿಕ್ ಟನ್ ಮೀನನ್ನು ಉತ್ಪಾದಿಸಿದೆ. ಮೀನಿನ ಮೌಲ್ಯವರ್ಧಿತ ಉತ್ಪಾದನೆ ಮತ್ತು ಮಾರಾಟಕ್ಕೆ ಒತ್ತು ನೀಡಲಾಗುತ್ತಿದ್ದು, ಇನ್ನು ಹೆಚ್ಚಿನ ಮೀನು ಉತ್ಪಾದನೆಗೆ ಯೋಜನೆ ರೂಪಿಸಲಾಗುತ್ತಿದೆ ಎಂದರು. ಮತ್ಸ್ಯ ಮೇಳದಲ್ಲಿ 50ಕ್ಕಿಂತ ಹೆಚ್ಚಿನ ಮಳಿಗೆಗಳು ಮೀನುಗಾರಿಕೆಯ ವಿಷಯಕ್ಕೆ ಸಂಬಂಧಿಸಿದ್ದಾಗಿದೆ. 14ಕ್ಕೂ ಹೆಚ್ಚು ಮಳಿಗೆಗಳಲ್ಲಿ ರಾಜ್ಯ ಮೀನುಗಾರಿಕೆ ಇಲಾಖೆ ಹಾಗೂ ಕೇಂದ್ರ ಸರ್ಕಾರ ಸೇರಿದಂತೆ ಇತರೆ ಸಂಸ್ಥೆಗಳ ಕುರಿತದ್ದಾಗಿದೆ. ಇನ್ನು ಉಳಿದವುಗಳಲ್ಲಿ ವಿವಿಧ ಬಗೆಯ ಅಕ್ವೇರಿಯಂಗಳು ಮಾರಾಟಕ್ಕಿವೆ. ಬೆಂಗಳೂರಿನ ಮೀನುಗಾರಿಕಾ ಮಹಾವಿದ್ಯಾಲಯ, ಹೆಬ್ಬಾಳದ ಮೀನುಗಾರಿಕಾ ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರ, ಸರ್ಕಾರದ ಮೀನುಗಾರಿಕೆ ಸಂಬಂಧ ಯೋಜನೆಗಳನ್ನು ಒಳಗೊಂಡು ರಾಷ್ಟ್ರೀಯ ಮೀನುಗಾರಿಕಾ ಅಭಿವೃದ್ಧಿ ಮಂಡಳಿ ಹಾಗೂ ಇತರೆ ಮಳಿಗೆಗಳಲ್ಲಿನ ಮಾಹಿತಿಯನ್ನ ಮತ್ಸ್ಯ ಮೇಳಕ್ಕೆ ಆಗಮಿಸಿದ್ದವರು ಕೇಳಿ ತಿಳಿದುಕೊಂಡರು. ವಿವಿಧ ಮಳಿಗೆಗಳಲ್ಲಿದ್ದ ಅಕ್ವೇರಿಯಂಗಳು ಮತ್ಸ್ಯ ಮೇಳದ ಪ್ರಮುಖ ಆಕರ್ಷಣೆಯಾಗಿದ್ದವು. ನಾನಾ ಬಗೆಯ ಅಕ್ವೇರಿಯಂಗಳಲ್ಲಿ ಇಡಲಾಗಿದ್ದ ಮೀನುಗಳು ಮೇಳಕ್ಕೆ ಬಂದವರನ್ನ ಆಕರ್ಷಿಸಿದ್ದವು. 150 ರೂಪಾಯಿಗಳಿಂದ ಹಿಡಿದು 6.5 ಲಕ್ಷ ರೂಪಾಯಿಗಳವರೆಗಿನ ಅಕ್ವೇರಿಯಂಗಳನ್ನು ಮಳಿಗೆಗಳಲ್ಲಿ ಪ್ರದರ್ಶನ ಜೊತೆಗೆ ಮಾರಾಟಕ್ಕೆ ಇಡಲಾಗಿತ್ತು. ಇನ್ನು ಮೀನುಗಾರರಿಗೆ ಅನುಕೂಲವಾಗಲೆಂದು ಮತ್ತು ಮತ್ಸ್ಯೋದ್ಯಮದ ಬಗ್ಗೆ ಆಸಕ್ತಿ ಮೂಡಿಸಲು ಗೋಷ್ಠಿಗಳನ್ನು ಆಯೋಜಿಸಲಾಗಿತ್ತು. ರುಚಿ ಮೀನು ಖಾದ್ಯಗಳು, ಮೌಲ್ಯವರ್ಧಿತ ಮೀನು ಉತ್ಪನ್ನಗಳ ತಯಾರಿ, ಮಾರಾಟ, ರಫ್ತು ಮಾಡುವ ಮೌಲ್ಯವರ್ಧಿತ ಮೀನುಗಾರಿಕೆ, ಉತ್ಪಾದನೆ ಮತ್ತು ಮಾರಾಟ ಎಂಬ ಧ್ಯೇಯ ವಾಕ್ಯಗಳೊಂದಿಗೆ ಈ ಸಲದ ಮತ್ಸ್ಯ ಮೇಳವನ್ನು ಆಯೋಜಿಸಲಾಗಿದೆ. ಈ ಉದ್ದೇಶದಿಂದ ಜನರಿಗೆ ಮೀನಿನ ವಿಶೇಷ ತಿಂಡಿಗಳನ್ನು ಈ ಸಲದ ಮತ್ಸ್ಯ ಮೇಳದಲ್ಲಿ ಪರಿಚಯಿಸಲಾಗಿದೆ. ಫಿಶ್ ಬಾಲ್ಸ್, ಫಿಶ್ ಬರ್ಗರ್, ಫಿಶ್ ಸ್ಯಾಂಡ್ವಿಚ್ ಸೇರಿದಂತೆ ಕರಾವಳಿ ಭಾಗದ ವಿಶೇಷ ಮೀನಿನ ಉತ್ಪನ್ನಗಳನ್ನು ಹೆಚ್ಚಿನ ಪ್ರಚಾರದೊಂದಿಗೆ ಪರಿಚಯಿಸಲಾಗುವುದು ಕಂಡುಬಂತು. ಮತ್ಸ್ಯ ಪ್ರಿಯರಂತೂ ಈ ಮೀನುಗಳ ಪ್ರದರ್ಶನವನ್ನು ನೋಡಿ ಖುಷಿಪಟ್ಟರು. ಕೆನರಾ ಪ್ಲಸ್ ನ್ಯೂಸ್, ಬೆಂಗಳೂರು.